ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾಗಿರುವಂಥ ಒಂದು ಇನ್ಸ್ಟೆಂಟ್ ಎಗ್ ರೋಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಮೊಟ್ಟೆಯಿಂದ ಇಷ್ಟು ರುಚಿಯಾದ ರೆಸಿಪಿನ ನೀವು ತಯಾರಿಸಿ ಒಂದ್ಸಲ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು. ಸೊ ಈ ಒಂದು ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಅಜ್ವೈನ್ ಹಾಗೆ ಸೋಂಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು, ಅಜ್ವೈನ್ ಒಂದು 1/4 ಟೀ ಸ್ಪೂನ್ ಆಗುವಷ್ಟು, ಪೆಪ್ಪರ್ ಪೌಡರ್ ಹಾಗೆ ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಓಕೆ, ಇಷ್ಟನ್ನು ಕೂಡ ಒಂದು ತಟ್ಟೆಗೆ ಹಾಕಿ ನಾನು ಫಸ್ಟೇ ಇಟ್ಕೊಂಡಿದ್ದೀನಿ. ನೋಡ್ಬೋದು, ನಿಮಗೆ ಸ್ಪೈಸಸ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಖಂಡಿತ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬಹುದು. ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ನಾನು ಮಸಾಲೆಗಳನ್ನು ಸ್ವಲ್ಪ ಕಮ್ಮಿನೇ ಉಪಯೋಗಿಸೋದು, ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಮೊಟ್ಟೆಗಳನ್ನು ಬೇಯಿಸಿರೋಂತಹ ಮೊಟ್ಟೆಗಳನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಮೊಟ್ಟೆ ಬೇಯಿಸುವಂಥ ವಿಧಾನ ಗೊತ್ತಿಲ್ಲ, ಮೊಟ್ಟೆ ಬೇಯಿಸ್ಬೇಕಾದ್ರೆ ಮೊಟ್ಟೆಗಳು ಹೊಡೆದೋಗುತ್ತೆ ಅನ್ನೋದಾದರೆ ಖಂಡಿತ ನಾನು ಆಗಲೇ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ದಯವಿಟ್ಟು ನೀವು ಆ ವಿಡಿಯೋನ ಚಾನಲಲ್ಲಿ ಚೆಕ್ ಮಾಡಿ. ಫ್ರೆಂಡ್ಸ್, ಮೊಟ್ಟೆ ನಾವು ಬೇಯಿಸ್ಬೇಕಾದ್ರೆ ಸುಮಾರು ಜನ ನನಗೆ ಕಾಮೆಂಟ್ ಕಳಿಸ್ತಾರೆ, ಮ್ಯಾಮ್ ಹೊಡೆದೋಗುತ್ತೆ ಮೊಟ್ಟೆ, ಹೇಗೆ ಅದನ್ನು ಬಾಯ್ಲ್ ಮಾಡೋದು ಅಂತ. ಸೊ ಈ ಬಾಯ್ಲ್ ಮಾಡಬೇಕಾದ್ರೆ, ಬೇಯಿಸ್ಬೇಕಾದ್ರೆ ಮೊಟ್ಟೆ ಒಡಿಬಾರ್ದು ಅಂದರೆ ಏನೇನು ಟಿಪ್ಸನ್ನು ನಾವು ಫಾಲೋ ಮಾಡಬೇಕು ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಅಲ್ಲಿ ಚೆಕ್ ಮಾಡಿ. ನಂತರ ಇಲ್ಲಿ ಒಂದು 4 ಮೊಟ್ಟೆಗಳನ್ನು ನಾನು ತೆಗೆದು ಇಟ್ಕೊಂಡಿದ್ದೀನಿ. ಸೊ ಈಗ ಒಂದು ಪ್ಯಾನ್ ತೊಗೊಳ್ಳೋಣ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ವಿಡಿಯೋಗಳ ಬಗ್ಗೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು. ಈಗ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಕಾಯೋದಕ್ಕೆ ಬಿಟ್ಟು, ನಂತರ ಈಗ ಸ್ಪೈಸಸ್ಸು, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಅದನ್ನು ಒಂದನ್ನು ಬಿಟ್ಟು ಇನ್ನೆಲ್ಲದನ್ನು ಕೂಡ ನಾವು ಈ ಒಂದು ಪ್ಯಾನಿಗೆ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ಎಣ್ಣೆ ಕಾದ ನಂತರನೇ ಹಾಕಬೇಕು, ಫಸ್ಟೇ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಇದನ್ನು ಒಂದು ಸೆಕೆಂಡ್ ಇದು ಫ್ರೈ ಆಗಲಿ. ನಂತರ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಈರುಳ್ಳಿನ ತೊಗೊಳ್ತಿದ್ದೀನಿ. ಸೊ ಈರುಳ್ಳಿನ ಉದ್ದುದ್ದವಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿನ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದೇ ಈರುಳ್ಳಿ. ಸೊ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕೋದ್ರಿಂದ ಖಂಡಿತ ಈ ಒಂದು ಎಗ್ ರೋಸ್ಟು ತುಂಬ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ಸುಮಾರು ಸಲ ನೀವು ತುಂಬ ವೆರೈಟೀಸ್ ಮಾಡಿರ್ತೀರ ಮೊಟ್ಟೆಗಳಲ್ಲಿ. ಎಗ್ ಕಬಾಬ್ ಆಗಲಿ, ಎಗ್ ಮಸಾಲ ಆಗಲಿ, ಎಗ್ ಬುರ್ಜಿ ಆಗಲಿ, ಎಗ್ ಕರಿ ಆಗಲಿ, ಎಗ್ 65 ಆಗಲಿ. ಸೊ ಈ ಥರದ್ದು ಸುಮಾರು ರೆಸಿಪಿಗಳನ್ನು ಮಾಡಿರ್ತೀರ. ಒಂದ್ಸಲ ಈ ರೀತಿಯಾಗಿರುವಂಥ ಒಂದು ಇನ್ಸ್ಟೆಂಟ್ ಎಗ್ ರೋಸ್ಟನ್ನು ಖಂಡಿತ ಕೇರಳ ಸ್ಟೈಲಲ್ಲಿ ಮಾಡುವಂಥ ಒಂದು ರುಚಿಯಾಗಿ ನೀವು ಮನೆಯಲ್ಲಿ ಒಂದ್ಸಲ ಎಗ್ ರೋಸ್ಟನ್ನು ತಯಾರಿಸಿ ನೋಡಿ. ನೋಡಿ, ಇವಾಗ ನಾನು ಈರುಳ್ಳಿ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಈಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಕು ಅಂದರೆ ಈರುಳ್ಳಿ ಬೇಯಿಸೋಕ್ಕೆ ನೀವು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು, ಬೇಕು ಅಂತಂದರೆ ಬೇಗ ಈರುಳ್ಳಿ ಬೇಯುತ್ತೆ ಆವಾಗ. ಸೊ ಇದಕ್ಕೆ 1-2 ಹಸಿರು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಕೂಡ ಬೇಯಿಸ್ಕೊಳ್ಳೋದಕ್ಕೆ ನಾವು ಹಾಕ್ಕೊಂಡಿದ್ದೀವಿ. ತುಂಬ ಟೇಸ್ಟಿ ಆಗುತ್ತೆ ಮತ್ತು ತುಂಬ ಬೇಗ ಆಗುತ್ತೆ. ಒಂದೇ ಥರದಲ್ಲಿ ಮೊಟ್ಟೆ ರೆಸಿಪಿಗಳನ್ನು ನಾವು ಆ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಖಂಡಿತ ಇಷ್ಟಪಡೋದಿಲ್ಲ. ಹೀಗೆ ವೆರೈಟೀಸ್ ಆಗಿರುವಂತಹ ಒಂದು ಮೊಟ್ಟೆಗಳನ್ನು ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ತುಂಬ ಚೆನ್ನಾಗೂ ಇರುತ್ತೆ ಈ ಒಂದು ಎಗ್ ರೋಸ್ಟು. ಸೊ ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಅಥವಾ ನೀವು ಚಪಾತಿಗೆ ರೊಟ್ಟಿಗೆಲ್ಲ ಉಪಯೋಗಿಸಿಕೊಂಡು ಸೈಡ್ ಡಿಶ್ ಆಗಿ ತಿನ್ಬೋದು. ಸೊ ಈಗ ಟೊಮ್ಯಾಟೊ ಹಾಕಿದ್ದೀನಿ. ಇದಕ್ಕೆ 1 ಟೊಮ್ಯಾಟೊ ಹಾಕಿ, ನಂತರ ಅಚ್ಕಾರದ ಪುಡಿ 1 ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಓಕೆ, ಸೊ ಅದು ವಿಡಿಯೋ ಆಗಿರಲಿಲ್ಲ, ಹಾಗಾಗಿ ಮತ್ತೆ ಇನ್ನೊಂದು ಸಲ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಓಕೆ, ಮೆಮೊರಿ ಫುಲ್ ಆಗಿತ್ತು, ಸೊ ಹಾಗಾಗಿ ಕಟ್ ಮಾಡಿ ಮತ್ತೆ ನಾನು ನಿಮಗೆ ವಿಡಿಯೋನ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ನ 1 ಚಿಟಿಕೆ ಇಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ. ಸೊ ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು, ಬೆಂದ್ರೇ ಈ ಒಂದು ಎಗ್ ರೋಸ್ಟಿಗೆ ಒಂದು ಟೇಸ್ಟು. ಹೀಗೆ ಮಿಕ್ಸ್ ಮಾಡ್ತಾ ಇದನ್ನು ಒಂದು 3 ನಿಮಿಷದವರೆಗೂ ನಾವು ಬೇಕಿದ್ರೆ ನೀರು ಹಾಕಿ ಕೂಡ ನೀವು ಒಂದು 3 ನಿಮಿಷದವರೆಗೂ ಬೇಯಿಸ್ಕೊಬೋದು. ನಾನು ನೀರು ಹಾಕ್ತಲೇ ಅದರಲ್ಲೇ ಆಯಿಲ್ ತುಂಬ ಇದೆ, ಸೊ ಹಾಗಾಗಿ ಅದೇ ಬೇಯಲಿ ಅಂತ 1-2 ನಿಮಿಷ ಹಾಗೆ ಬಿಟ್ಟಿದ್ದೆ. ನಂತರ ನೋಡ್ಬೋದು ನೀವು, ಈಗ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಳೋಣ.
ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ದು ಈ ಥರ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಕ್ಕೆ ಬಿಟ್ಟರೆ ನೀವು ಖಂಡಿತ ಬೇಗ ಆಗುತ್ತೆ. ನೋಡಿ ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ನಾವು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಇದನ್ನು ಬೇಯಿಸ್ಕೊಳ್ಳೋಣ. ಸೈಡಲ್ಲಿರೋಂತಹ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇರಬೇಕು. ಆವಾಗ ಕರೆಕ್ಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಆ ರೆಸಿಪಿಗಳು ನಮಗೆ ಬರುತ್ತೆ. ಹಾಗಾಗಿ ಮಸಾಲೆನ ಮೇಯ್ನಾಗಿ ಯಾವುದೇ ರೆಸಿಪಿಗಳಾಗಲಿ, ಚಿಕನ್ ಆಗಲಿ, ಮೊಟ್ಟೆದಾಗಲಿ, ಮಟನ್ದಾಗಲಿ, ಫಿಶ್ ಆಗಲಿ, ಮಾಮೂಲಿ ಬೇರೆ ರೆಸಿಪಿಗಳೇ ಆಗಲಿ, ಮಸಾಲೆಗಳನ್ನು ತುಂಬ ಚೆನ್ನಾಗಿ ಬೇಯಿಸಬೇಕು. ಮಸಾಲೆ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಇರುತ್ತೆ ಆ ಒಂದು ರೆಸಿಪಿ. ಈಗ ಬೇಯಿಸಿರೋಂಥ ಮೊಟ್ಟೆಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನು ನಾನು ಕಟ್ ಮಾಡಿಲ್ಲ, ಹಾಗೆ ಹಾಕ್ಕೊಳ್ತೀನಿ. ಬೇಕು ಅಂದರೆ ನೀವು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಸೊ ಇದೇ ರೀತಿ ಮಾಡೋದು ಕೇರಳದಲ್ಲಿ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಮಗೆ ಯಾವ ಕಡೆ ಇದು ಅಂತ ಬೇಡ ರೆಸಿಪಿ. ಬಟ್ ನಮಗೆ ಬೇಕಾಗಿರೋದು ನಮ್ಮ ನಾಲಿಗೆಗೆ ರುಚಿ ಕೊಡುವಂತಹ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಬೇಕು. ಸೊ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಒಂದೇ ಥರದ್ದು ಮಾಡಿ ತಿಂದಿರ್ತೀವಲ್ವಾ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿ ಅಂತ ಹೇಳಿ ನಾನು ಶೇರ್ ಮಾಡಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ ಮೇಲ್ಗಡೆ ಆಯಿಲ್ ಎಲ್ಲ ಸ್ಪ್ರೆಡ್ ಆಗ್ತಿರಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಫುಲ್ ಡ್ರೈ ಆಗಬೇಕು. ನಿಮಗೆ ಡ್ರೈ ಬೇಕು ಅಂತ ಅಂದರೆ ಖಂಡಿತ ನೀವು ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ. ಅಥವಾ ನೀವು ಚಪಾತಿಗೆ, ರೊಟ್ಟಿಗೆ ಉಪಯೋಗಿಸ್ತೀವಿ ಅಂದರೆ ಸ್ವಲ್ಪ ಹೀಗಿದ್ರೆ ಸಾಕಾಗುತ್ತೆ, ಗ್ರೇವಿ ಥರ ಸ್ವಲ್ಪ ಇದ್ದರೆ ಸಾಕು. ಅಕಸ್ಮಾತ್ ನೀವು ರೈಸಿಗೂ ಕೂಡ ಇದನ್ನು ಉಪಯೋಗಿಸ್ಕೊತೀವಿ ಅಂದರೆ ಇದನ್ನು ಕರಿ ಥರ ಕೂಡ ಸ್ವಲ್ಪ ನೀರನ್ನು ಬಿಟ್ಕೊಂಡು ನೀವು ಮಾಡ್ಕೋಬೋದು. ಓಕೆ, ಈಗ ನೋಡಿ ಈ ಥರ ಮಿಕ್ಸ್ ಮಾಡಿ ನಾನು ಬೇಯಿಸ್ತಾ ಇದ್ದೀನಿ. ಬೇಯಿಸಿದಾಗ ಮೊಟ್ಟೆ ನಾವು ಎಷ್ಟೋ ತನಕ ಬೇಯಿಸ್ಬೇಕು ಅಂದರೆ ಸುಮಾರು ಒಂದು 5ರಿಂದ 7 ನಿಮಿಷದವರೆಗಾದರೂ ನಾವು ಮೊಟ್ಟೆನ ಮಸಾಲೆ ಒಳಗೆ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಮೊಟ್ಟೆಯಲ್ಲಿ ಸ್ವಲ್ಪ ಖಾರ ಉಪ್ಪು ಎಲ್ಲ ಅದರಲ್ಲಿ ಹಿಡೀಲಿ ಅನ್ನೋದಕ್ಕೆ. ನಂತರ ಅದು ಮೊಟ್ಟೆ ಯೆಲ್ಲೋ ಕಲರ್ ಬರಬೇಕು, ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಈ ಒಂದು ಎಗ್ ರೋಸ್ಟನ್ನು ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ಮಾಡುವಂಥ ಎಗ್ ರೋಸ್ಟನ್ನು ಈಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಮೊಟ್ಟೆಯಿಂದ ಇಷ್ಟು ರುಚಿಯಾದ ರೆಸಿಪಿನ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿರುವಂತಹ ಒಂದು ಇನ್ಸ್ಟೆಂಟ್ ಎಗ್ ರೋಸ್ಟ್ ಕೇರಳ ಸ್ಟೈಲಲ್ಲಿ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇದನ್ನು ಸೈಡ್ ಡಿಶ್ಗಾದರೂ ಮಾಡ್ಕೊಳ್ಳಿ ಅಥವಾ ಈವ್ನಿಂಗ್ಗೆ ಮಕ್ಕಳಿಗೆ ಬೇಕು ಅಂದಾಗ ಕೂಡ ನೀವು ಈ ರೆಸಿಪಿನ ತಯಾರಿಸಿ ಮಕ್ಕಳಿಗೆ ಕೊಡ್ಬೋದು. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಎಗ್ ರೋಸ್ಟ್ ಇದು. ಸೊ ಈ ಎಗ್ ರೋಸ್ಟು ನೀವು ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ತಪ್ಪದೆ ನನಗೆ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಓಕೆ, ಇಷ್ಟ ಆಗಿದ್ರೆ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಗ್ ಮಸಾಲ ರೋಸ್ಟ್ ರೆಡಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.